ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು. ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದು ಸಲ 3 ಗಂಟೆವರೆಗೂ ಓದ್ತೀಯಾ. ಇನ್ನು 2 ತಾಸಿಗೆ ನ್ಯೂಸ್ ಪೇಪರ್ ಬರುತ್ತೆ ಅಂತ ಇನ್ನೊಂದು 2 ತಾಸು ಓದಿ, 5 ಗಂಟೆಗೆ ಅಲ್ಲೆಲ್ಲೋ ಆಚೆ ಹೋಗಿ ಒಂದು ಚಾ ಕುಡಿದು ಮತ್ತೆ ಪೇಪರ್ ಓದಿ, 6 ಗಂಟೆಗೆ ಮತ್ತೆ ಲೈಬ್ರರಿಯಲ್ಲಿ ಹೋಗಿ ಕೂರ್ಬೇಕು ಮಗ. ಕಷ್ಟ ಆಗುತ್ತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮ್ಯಾಕ್ಸಿಮಮ್ ಅಂದ್ರೆ ಒಂದು 5-6 ಡೋಲೋ, 1-2 ಅಮೃತಾಂಜನ್ ಅಷ್ಟೇ ಮಗ ಇನ್ವೆಸ್ಟ್ಮೆಂಟು. ಎದ್ದೇಳಬಾರ್ದು, ಓದಬೇಕು. ನಿಮ್ಮ ಮನೇಲಿ ಕಷ್ಟ ಇದೆಯಾ, ಓದು, ಡಿಸ್ಟರ್ಬ್ ಆಗಬೇಡ, ಫೋನ್ ಸ್ವಿಚ್ ಆಫ್ ಮಾಡು. ಒಂದು 6 ತಿಂಗಳು 1 ವರ್ಷ ಬಿ ಫೋಕಸ್ಡ್. ನಿಮ್ಮ ಹುಡುಗಿಗೆ ಹೇಳು ನಾನು ಗೆದ್ದೇ ಬರ್ತೀನಿ ಅಂತ ಹೇಳು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಆಯ್ಬೇಡ. ಭಾಳಷ್ಟು ಜನ ಎಲ್ಲ ಏನು ಬ್ರದರ್, ನಾನೊಂದು ಹುಡುಗಿನ ನೋಡೋಕೆ ಹೋಗಿದ್ದೆ ಬ್ರದರ್. ಆ ಹುಡುಗಿ ನನ್ನ ಮದುವೆ ಫಿಕ್ಸ್ ಆಗೋಗ, ನೀವು ನನ್ನೇ ಯಾಕೆ ನೋಡಕ್ಕೆ ಬಂದ್ರಿ? ಬ್ರೋಕರ್ ಕರ್ಕೊಂಬಂದ ಬಂದ್ವಿ. ಇದು ಯಾವ ಕ್ವಶನ್ ಬ್ರದರ್? ಅಲ್ಲ, ನೀವು ನನ್ನೇ ಯಾಕೆ ನೋಡಕ್ಕೆ ಬಂದ್ರಿ? ನೋಡಪ್ಪ, ಈ 16ರಿಂದ 20 ವರ್ಷ ಇಂಥ ಹುಡುಗಿನೇ ಮದುವೆ ಆಗಬೇಕು. 20ರಿಂದ 25 ವರ್ಷ ಒಳ್ಳೆ ಹುಡುಗಿನ ಮದುವೆ ಆಗಬೇಕು. 25ರಿಂದ 30 ವರ್ಷ ಅರ್ಥ ಆಗೋ ಹುಡುಗಿನ ಮದುವೆ ಆಗಬೇಕು. 30 ಆದ್ಮೇಲೆ ಯಾರೋ ಒಬ್ರು. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಹಣೆ ಬರಹ ಇಷ್ಟೇ ಬರೆದಿಟ್ಕೊಳ್ಳಿ. ಎಕ್ಸಾಮ್ ಏನಾದ್ರೂ ಹೋದ್ರೆ, ಅಟೆಂಪ್ಟ್ ಹೋದ್ರೆ ಆರಾಮ್ಸೆ ನೆಮ್ಮದಿಯಾಗಿದ್ದು ಬಿಡು ಅಷ್ಟೇ. ಏನು ಭಾಳಷ್ಟು ಜನ ಹುಡುಗರು ಏನು ಲೈ ನಾನು ಮದುವೆ ಆಗ್ಬೇಕಾದ್ರೆ ಕ್ಯೂ ನಿಲ್ತಾರೆ. ಮದುವೆ ಆಗಕ್ಕೆ ರೆಡಿ ಆಗೋ ನೀನು ಕ್ಯೂ ನಿಂತರೂ ಕೊಡಲ್ವೋ? ನಿಮ್ಗೆ ಯಾರಿಗಾದ್ರೂ ಧೈರ್ಯ ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ ಕೊಡ್ರೋ. ಕರ್ನಾಟಕದಲ್ಲಿ ಯಾರಾದ್ರೂ ಒಪ್ಕೊಂತಾರೆ ನೋಡೋಣ. ನಿಮ್ಮ ಆಧಾರ್ ಕಾರ್ಡ್ ಫೋಟೋ ನೋಡಿ ಕರ್ನಾಟಕದಲ್ಲಿ ಒಬ್ರು ಇಷ್ಟಪಡಲ್ಲ ನಿಮ್ಮನ್ನ. ನಿಮಗೆ ಧೈರ್ಯ ಇದ್ರೆ ಆಧಾರ್ ಕಾರ್ಡ್ ಫೋಟೋ ಕೊಟ್ಟು ಮದುವೆ ಆಗ್ರೋ. ನನಗಿದ್ರ ಉತ್ತರ ಸಂತೋಷ. ಸುಮ್ಮನೆ ಇಲ್ಲದೆ ಬಲ್ದೇ ಇರೋ ಬಿಲ್ಡಪ್ಗಳು ಕೊಟ್ಕೊಂಡು ಇಲ್ಲಿ ಮಗ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೀನಿ. ನಿಮ್ಮ ಸ್ನೇಹಿತ, ದಾರಿ ತೋರಿಸೋ ತಂದೆ, ಪ್ರೀತಿ ತೋರಿಸೋ ತಾಯಿ, ನಿನಗೆ ಒಳ್ಳೇದಾಗಲಿ ಅಂತ ಬಯಸೋ ಗುರು. ಯಾಕೆ ಅಂದರೆ 4 ಜನಕ್ಕೂ ಒಳ್ಳೇದಾಗಲಿ ಅಂತ ಭಾರತದಲ್ಲಿ ಕೇವಲ ಕನ್ನಡಿಗರು ಮಾತ್ರ ಬಯಸಕ್ಕೆ ಸಾಧ್ಯ ಮಗ. ಇದು ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅದಕ್ಕೆ ಯಾವ ಸ್ಟೇಟಲ್ಲೂ ಅವ್ರು ಸ್ಟೇಟ್ ಸೆಲೆಬ್ರೇಟ್ನ ಮಾಡಲ್ಲ. ನಾವು ಇವತ್ತು ತುಂಬ ಖುಷಿಯಿಂದ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತೀವಿ. ಇಂಥ ಕನ್ನಡದ ಮಣ್ಣಲ್ಲಿ ಹುಟ್ಟಿದ್ದೀವಿ. ಧಾರವಾಡ, ಹುಬ್ಳಿಗೆ ತನ್ನದೇ ಆದಂಥ ಇತಿಹಾಸ ಇದೆ. ಇಂಥ ನಾಡಿನಿಂದ IAS KS ಟಾಪರ್ಸ್ ಬರಬೇಕು. ಒಂದು ಲೆಸನ್ 1000 ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು. ಒಂದಿನ ಹೋಗ್ತೀವಿ ಬ್ರದರ್, ಎಲ್ಲರ ಆಟ ಮುಗಿಯುತ್ತೆ. ಎಕ್ಸಿಮ್ ಸಬ್ ಜಾಗ ಹೋಗ್ತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಬಟ್ ಏನಾದರೂ ಒಂದು ಮೆಸೇಜ್ ಕೊಟ್ಟು ಕಳ್ಸೋಣ ಈ ಜನ್ರೇಷನ್ಗೆ. ಲೈಫಲ್ಲಿ ಒಂದು ಎಥಿಕ್ಸ್ ಇಟ್ಕೊಳ್ಳಿ ಬ್ರದರ್. ಡೌನ್ ಟು ಅರ್ತ್ ಇರಿ, ಅಹಂಕಾರ ಪಡಬೇಡಿ ಬ್ರದರ್. ವ್ಯಾಲಿಡಿಟಿ ಇರಲ್ಲ. 4 ಜನ ಫ್ರೆಂಡ್ಸ್ನ ಪ್ರೀತಿಯಿಂದ ಮಾತಾಡಿ. ಒಬ್ಬ ಫ್ರೆಂಡ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕೂರಿಸ್ಕೊಂಡು ಪೊಲೈಟಾಗಿ ಹೇಳಿ ಅವನಿಂದ ದೂರ ಬನ್ನಿ. ಅವನ ಬಗ್ಗೆ ಇಲ್ಲದೆ ಸಲ್ಲದೆ ಇರೋದು ಹೇಳೇ ನೀವು ಅವನಿಂದ ದೂರ ಬರಬೇಕಾಗಿಲ್ಲ ಬ್ರದರ್. ಸ್ವಲ್ಪ ರಿಲೇಷನ್ಶಿಪ್ಸ್ನ ಹ್ಯಾಂಡಲ್ ಮಾಡೋದು ಕಲೀರಿ ಬ್ರದರ್. ಬೈಗನ್